ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ನೀವು ನೋಡುತ್ತಿರುವಂಥದ್ದು ಇವತ್ತು ಎಕ್ಸಾಮ್ 3ಗಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಜೊತೆಗೆ ಕೀ ಆನ್ಸರ್ಗಳನ್ನು ಕೂಡ ನಿಮಗೆ ಅಪ್ಲೋಡನ್ನು ಮಾಡಿ ಕೊಡುತ್ತಿರುವಂಥದ್ದಾಗಿರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ಎಲ್ಲ ಸಬ್ಜೆಕ್ಟಿನ ಎಲ್ಲ ಸ್ಟ್ರೀಮಿನ ಆರ್ಟ್ಸು, ಕಾಮರ್ಸು, ಸೈನ್ಸು ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಹಾಗೂ ಪ್ರಾಮಿಸ್ ಮಾಡಿದ್ದೇನೆ, ಯಾವ ವಿಡಿಯೋ 1K ದಾಟತ್ತೋ ಅಂಥ ವಿಡಿಯೋಗಳಿಗೆ ಸಂಪೂರ್ಣವಾಗಿ ಫ್ರೀ PDF ಲಭ್ಯವಾಗಿ ಇರುತ್ತದೆ ಅಂತ. ಹಾಗಾಗಿ ಬಿಗಿನಿಂಗಲ್ಲೇ ನಿಮಗೆ ಹೇಳಿಕೊಂಡು ನಾನು ಹೋಗುತ್ತಿದ್ದೇನೆ. ಬನ್ನಿ. ಈಗ ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ ಅಂತ ಒಂದು ಸಬ್ಜೆಕ್ಟ್ ಇದೆ. ಯಾರಿಗಿದೆ? ಅದು ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಇದೆ ಹಾಗೂ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಇದೆ. ಈ ಎರಡು ಸ್ಟ್ರೀಮಿಗೆ ಕಂಪ್ಯೂಟರ್ ಸೈನ್ಸ್ ಅಂತ ಇರುತ್ತೆ. 70 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಆ 70 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ನಾನು ನೀಡುತ್ತಿದ್ದೇನೆ. ನೋಡಿ, ಯಾವುದು ಏನು ಸರ್ ಡೈರೆಕ್ಟಾಗಿ ಪಾರ್ಟ್ B ಹಾಕ್ತಾ ಇದ್ದೀರಲ್ಲ ಅಂತ. ಪಾರ್ಟ್ A ಯಾವತ್ತೂ ಕೂಡ ರಿಪೀಟ್ ಆಗಲ್ಲ ಕಣ್ರಪ್ಪ, ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಪಾರ್ಟ್ A 20 ಮಾರ್ಕ್ಸಿಗಿರುತ್ತೆ. ಆ 20 ಮಾರ್ಕ್ಸಲ್ಲಿ ಜಾಸ್ತಿ ಅಂದರೆ 5ರಿಂದ 6 ಮಾರ್ಕ್ಸು ರಿಪೀಟ್ ಆಗ್ಬೋದು ಅಷ್ಟೇ. ಹಾಗಾಗಿ ನನ್ನ ಮಾತನ್ನು ಕೇಳಿ. ಪಾರ್ಟ್ B ಇಂದ ತಾವುಗಳು ರೆಡಿಯಾಗಬೇಕಾಗಿರುತ್ತೆ. ಪಾರ್ಟ್ B ಸಂಪೂರ್ಣವಾಗಿ ರೆಡಿ ಆದರೆ ಪಾರ್ಟ್ 1 ಈಸಿಯಾಗಿ ತಾವುಗಳು ಬರಿಬೋದು. ರೈಟ್ ದಿ ಪ್ರಿನ್ಸಿಪಲ್ ಆಫ್ ಏನಿದು ಡ್ಯುಯಾಲಿಟಿ ಥಿಯರಮ್ ಅಂತ ಇದೆ. ಇದು ಕಂಪ್ಯೂಟರ್ ಸೈನ್ಸ್ ಕಣ್ರಿ, ಬೇರೆ ಸಬ್ಜೆಕ್ಟ್ ಅಲ್ಲ ಆಯಿತಾ. ಪ್ರೂವ್ ಆಲ್ಜಿಬ್ರಿಕಲ್ x + xy ಈಸ್ ಈಕ್ವಲ್ ಟು ಏನದು x ಅಂತ ಒಂದಿದೆ ಆಯಿತಾ. ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ತಾವುಗಳು 4 ಪ್ರಶ್ನೆಗಳನ್ನು ಇಲ್ಲಿ ಬರೀಬೇಕಾಗಿರುತ್ತೆ ಆಯಿತಾ. ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಇರುತ್ತೆ. ಡಿಫೈನ್ ಡಾಟಾ ಎನ್ಕ್ಯಾಪ್ಸುಲೇಷನ್ ಒಂದಿದೆ. ಯಾವುದಿದು ಪಾಲಿಮಾರ್ಫಿಸಮ್ ಅದು ಕೂಡ ಇದೆ ಆಯಿತಾ. A ಹಾಗೂ B ಇದೆಲ್ಲ ನೀವುಗಳು ಓದ್ಕೊಂತೀರ, ಬಹಳ ಈಸಿಯಾಗಿ ಇರುವಂಥದ್ದಾಗಿರುತ್ತೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಮರಿಬಾರ್ದು. ಎಕ್ಸ್ಪ್ಲೇನ್ ದಿ 2 ಫೀಚರ್ಸ್ ಆಫ್ ಏನಿದು ಮೆಟೀರೈಸ್ಡ್ ಕನ್ಸ್ಟ್ರಕ್ಟರ್ ಅಂತ ಒಂದು ಇದೆ. ಇದನ್ನು ಕೂಡ ತಾವುಗಳು ರೆಡಿ ಆಗಬೇಕಾಗಿರುತ್ತೆ. ಗಿವ್ ದಿ ಪರ್ಪಸ್ ಆಫ್ ರೀಡ್ ಆ್ಯಂಡ್ ರೈಟ್ ಫಂಕ್ಷನ್ಸ್ ಅಂತ ಇದೆ. ಇದರ ಉದ್ದೇಶವನ್ನು ತಾವುಗಳು ತಿಳಿಸಬೇಕಾಗಿರುತ್ತೆ ಆಯಿತಾ. ಎಲ್ಲ 2 ಅಂಕದ ಪ್ರಶ್ನೆಗಳು ಇವು. ರೈಟ್ ಎ ನೋಟ್ ಆನ್, ನೋಡಿ ಸೀಕ್ವೆನ್ಷಿಯಲ್ ಫೈಲ್ ಆರ್ಗನೈಸೇಷನ್ ಅಂತ ಒಂದು ಇದೆ, ಹೌದಲ್ವಾ. ರೈಟ್ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ SQL ಡಿಲೀಟ್ ಕಮ್ಯಾಂಡ್. ಇದು 3 ಬೇರೆ ಇದು ನೋಡಿ. ಸಿಂಟ್ಯಾಕ್ಸು, ಡಿಲೀಟು, ಕಮ್ಯಾಂಡ್. ಇದಕ್ಕೆ SQL ಅನ್ನು ಬರೀರಿ ಅಂತ ಇದೆ. ಎಕ್ಸಾಂಪಲ್ ಕೆಳಗಡೆ ಕೊಟ್ಟಿದ್ದಾರೆ. ಡಿಲೀಟ್ ಫ್ರಮ್ ಸ್ಟೂಡೆಂಟ್ ವೇರ್ ರಿಜಿಸ್ಟರ್ ನಂಬರ್ ಈಸ್ ಈಕ್ವಲ್ ಟು 2002 ಅಂತ. ಅದಕ್ಕೊಂದು ಮಾರ್ಕ್ಸು, ಇದಕ್ಕೊಂದು ಮಾರ್ಕ್ಸ್. ಆ ರೀತಿಯಾಗಿ ಸಿಂಟ್ಯಾಕ್ಸ್ ಅಂತ ಹಾಕಿ ಡಿಲೀಟ್ ಫ್ರಮ್ ಟೇಬಲ್ ಹಾಕಿ ಒಂದು ಸ್ಪೇಸ್ ಬಿಟ್ಟು ಅದ್ರ ಕೆಳಗಡೆ ನೇಮ್ ಅಂತ ಬರೆದು ವೇರ್ ಇದರಲ್ಲಿ ಆಯಿತಾ ಬ್ರ್ಯಾಕೆಟಲ್ಲಿ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಗಿವ್ ದಿ ಮೆಜರ್ಸ್ ಆಫ್ ಪ್ರಿವೆಂಟಿಂಗ್ ಕಂಪ್ಯೂಟರ್ ವೈರಸ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಹೌದಲ್ವಾ. ಏನು? ನೆವರ್ ಯೂಸ್ ಎ ಪೆನ್ ಡ್ರೈವ್ ಆರ್ CD ವಿತೌಟ್ ಸ್ಕ್ಯಾನಿಂಗ್ ಫಾರ್ ವೈರಸ್. ಅಪರಿಚಿತರ ತಂದು ಕೊಟ್ಟಂತಹ ಪೆನ್ ಡ್ರೈವ್ ಆಗಿರ್ಬೋದು, ಸ್ಕ್ಯಾನ್ ಆಗಿರ್ಬೋದು ತಂದು ಚುಂಚ್ಕೋಬೇಡಿ, ನಿಮ್ಮ CPUಗೆ ಇನ್ಸರ್ಟ್ ಮಾಡ್ಕೋಬೇಡಿ ಅಂತ. ಸೆಕೆಂಡ್ ಒನ್, ಆಲ್ವೇಸ್ ಸ್ಕ್ಯಾನ್ ಡೌನ್ಲೋಡೆಡ್ ಫೈಲ್ಸ್ ಫ್ರಮ್ ಇಂಟರ್ನೆಟ್ಟಿಂದ ಏನೇ ತಾವುಗಳು ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ, ಮೂವಿ ಆಗಲಿ, ಅದಾಗಲಿ, ಇದಾಗಲಿ, ಯಾವುದಾದ್ರೂ PDF ಫೈಲ್ಗಳಾಗಲಿ, ದಯವಿಟ್ಟು ಮೊದಲು ಸ್ಕ್ಯಾನನ್ನು ಮಾಡಿ. ನೆವರ್ ಬೂಟ್ ಎನಿ PC ಫ್ರಮ್ ಎ ಫ್ಲಾಪಿ ಡಿಸ್ಕ್ ಅನ್ಲೆಸ್ ಇಟ್ ಈಸ್ ಎ ವೈರಸ್ ಫ್ರೀ ಅಂತ. ಯಾಕಂದರೆ ಫ್ಲಾಪಿ ಡಿಸ್ಕು ಈಗಿಲ್ಲ. ಫ್ಲಾಪಿ ಡಿಸ್ಕು ಒಂದು ಕಾಲದಲ್ಲಿ ಎಷ್ಟು ಪಾಪ್ಯುಲರ್ ಅಂತ ಹೇಳಿದರೆ, ನಾವು ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಅದೇ ಫ್ಲಾಪಿ ಡಿಸ್ಕಿಂದ ಬೂಟ್ ಮಾಡ್ತಿದ್ವಿ. ಈವನ್ ಐ ಡಿಡ್ ಇಟ್ ಆಯಿತಾ. ಹಾಗಾಗಿ ಹೇಳುತ್ತಿರುವಂಥದ್ದು. ರೈಟ್ ಪ್ರೊಟೆಕ್ಟ್ ದಿ ಡಿಸ್ಕ್ ಅಂತ. ನೆಕ್ಸ್ಟ್ ಯೂಸ್ ಲೈಸೆನ್ಸ್ಡ್ ಸಾಫ್ಟ್ವೇರ್ ಅಂತ. ಯಾಕಂದರೆ ಎಲ್ಲರೂ ಕಾಪಿರೈಟ್ ಸಾಫ್ಟ್ವೇರ್ಸ್ಗಳನ್ನು ಯೂಸ್ ಮಾಡ್ತೀವಿ 99% ಆಯಿತಾ. ಇನ್ಸ್ಟಾಲ್ ಆ್ಯಂಡ್ ಯೂಸ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಂತ ಇದೆ. ಸ್ಕ್ಯಾನ್ ಮಾಡಲಿಕ್ಕೋಸ್ಕರ ಒಂದು ಲೀಗಲ್ ಆಗಿರುವಂಥ ಸಾಫ್ಟ್ವೇರನ್ನು ಯೂಸ್ ಮಾಡಿ. ಕೀಪ್ ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಪ್ಡೇಟೆಡ್ ಆಲ್ವೇಸ್ ಅಂತ. ನೆಕ್ಸ್ಟ್ ಪಾರ್ಟ್ Cಗೆ ಬರೋಣ. ಪಾರ್ಟ್ Cಗೆ ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ, ಈಗ ಪಾರ್ಟ್ B ಮುಗೀತು. ಈಗ ನಾವು ಪಾರ್ಟ್ Cನಲ್ಲಿದ್ದೇವೆ. ಪಾರ್ಟ್ Cನಲ್ಲಿ ಬರುವಂತಹ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದಿ ಬಯೋಸ್ ಅಂತ ಇದೆ. ಬಹಳ ಈಸಿ ಕಣ್ರಿ. ಇದು ನಿಮ್ಮ ಪ್ರಾಬ್ಲಮ್ ಏನು ಅಂದರೆ, ತಾವುಗಳು ಖುಷಿಯಾಗಿ ಕಲಿತ್ರೆ, ನಿಜವಾಗಿಯೂ ನಾನು ಈಗಲೂ ಕೂಡ ಹೇಳ್ತೀನಿ ಆಯಿತಾ. ಬನ್ನಿ ನೋಡಿ, ಬಯೋಸ್ ಅಂದ್ರೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನೋಡಿ, ಇಟ್ ಈಸ್ ಎ ಸ್ಮಾಲ್ ಚಿಪ್ ಆನ್ ದಿ ಮದರ್ ಬೋರ್ಡ್ ದಟ್ ಹೋಲ್ಡ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು load the hardware settings required to activate various devices like keyboard, monitor or disk drives. The BIOS runs when the computer is switched on. ನೀವು ಕಂಪ್ಯೂಟ್ರನ್ನು ಆನ್ ಮಾಡ್ತಾ ಇದ್ದಂಗೆ ಫಸ್ಟ್ ರನ್ ಆಗೋದು
ಬಯೋಸ್. ಆ ಬಯೋಸಿನ ಮೇಲೆ ನಿಂತಿರುವಂಥದ್ದು ನಿಮ್ಮ ಆಪ್ರೇಟಿಂಗ್ ಸಿಸ್ಟಮು. ಇಟ್ ಪರ್ಫಾರ್ಮ್ಸ್ ಎ ಪವರ್ ಆನ್ ಸೆಲ್ಫ್ ಟೆಸ್ಟ್. ಆಯಿತಾ. ದಿ ಚೆಕ್ಸ್ ಇಫ್ ದ ಹಾರ್ಡ್ವೇರ್ ಡಿವೈಸಸ್ ಆರ್ ಪ್ರೆಸೆಂಟ್ ಆ್ಯಂಡ್ ಫಂಕ್ಷನಿಂಗ್ ಪ್ರಾಪರ್ಲಿ ಆರ್ ನಾಟ್. BIOS involve the bootstrap loader to load the OS into memory. ಕೇಳಿಸ್ತಾ ಎಲ್ಲರಿಗೂ? ಅಂದರೆ ಬಯೋಸಲ್ಲೇ ತಾವುಗಳು ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ. ಸೆಲೆಕ್ಷನು ಅಂದರೆ ನಿಮ್ಮ ಒಂದು OS ಪೆನ್ಡ್ರೈವಿಂದ ಬೂಟಾಗಿ ರನ್ ಆಗಬೇಕು, ಅಥವಾ ನಿಮ್ಮ ಹಾರ್ಡ್ ಡಿಸ್ಕಿಂದ ರನ್ನಾಗಿ ಬೂಟ್ ಆಗಬೇಕು, ಅಥವಾ ಬೂಟ್ ಅಂದರೆ ಆನ್ ಆಗೋದ್ರಿ. ಅಯ್ಯೋ ಭಾಳ ಹೇಳ್ಕೊಡ್ಬಾರ್ದು, ಮತ್ತು ನನ್ನೇ ಕಂಪ್ಯೂಟರ್ ಟೀಚರ್ ಮಾಡಿಬಿಡ್ತೀರಾ. ಕ್ವಶನ್ ನಂಬರ್ 30. ರೈಟ್ ದಿ ಲಾಜಿಕ್ ಸಿಂಬಲ್ ಆ್ಯಂಡ್ ದಿ ಟ್ರುತ್ ಟೇಬಲ್ ಆ್ಯಂಡ್ ಫಾರ್ ಆ್ಯಂಡ್ ಗೇಟ್ ಅಂತ ಇದೆ. ಇದು ಬಹಳ ಈಸಿಯಾಗಿರುವಂಥದ್ದು. ಈ ಕಾಲಮ್ ಪ್ರತಿಯೊಬ್ಬರು ಕೂಡ ಫಿಕ್ಸ್ ಕ್ವಶನ್ ಅಂತ ಹಾಕಿ ನಿಮ್ಮ ಟೀಚರು ಕಲಿಸ್ತಾ ಇರ್ತಾರೆ. ಕ್ವಶನ್ ನಂಬರ್ 31. ಎಕ್ಸ್ಪ್ಲೈನ್ ಎನಿ 3 ಟೈಪ್ಸ್ ಆಫ್ ಕ್ವಿಜ್ ಅಂತ ಇದೆ. ಇದನ್ನು ಕೂಡ ತಾವುಗಳು ರೆಡಿಯಾಗಿ ಇರುವಂತಹ ಪ್ರಶ್ನೆ ಆಗಿರುತ್ತೆ. ಹೀಗೆ ನಾವು ಮೇಲ್ಗಡೆ ಹೋಗೋದಾದರೆ ಕ್ವಶನ್ ನಂಬರ್ 32. ರೈಟ್ ಆ್ಯನ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಪಾಯಿಂಟರ್ ಟು ಆಬ್ಜೆಕ್ಟ್ಸ್. ಇದು ಕೂಡ ಅಷ್ಟೇ ಈಸಿ. ಕ್ವಶನ್ ನಂಬರ್ 33. ಎಕ್ಸ್ಪ್ಲೇನ್ ಎನಿ 3 ಫೈಲ್ ಓಪನಿಂಗ್ ಮೋಡ್ಸ್ ಅಂತ ಇದೆ. ಆಯಿತಾ. ಇವೆಲ್ಲ ನಿಮ್ಗೆ ಗೊತ್ತರಪ್ಪ, ಬರೀತೀರ ಆಯಿತಾ. ಬೈನರಿ ಒಂದು, ಆ್ಯಪ್ ಒಂದು, ಇದೊಂದು, ಟ್ರಂಕ್ ಒಂದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಡಿಫ್ರೆಂಟ್ BDMS ಯೂಸರ್ಸ್ ಅಂತ ಇದೆ. ಆಯಿತಾ. ನಂತರದಲ್ಲಿ ಡಿಫೈನ್ ಓಪನ್ ಸೋರ್ಸ್ ಸಾಫ್ಟ್ವೇರ್, ಇನ್ನೊಂದು ವೆಬ್ ಬ್ರೌಸರ್, ಇನ್ನೊಂದು ಟ್ಯಾಲೆಂಟ್. ಇದು ಬಹಳ ಈಸಿ, ಬರೀತಾರೆ ಎಲ್ಲರೂ. ಆಯಿತಾ. ನೆಕ್ಸ್ಟು 36 ಕ್ವಶನ್ ನಂಬರ್. ರೈಟ್ ದಿ HTML ಟ್ಯಾಗ್ಸ್ ಅಂತ ಇದೆ. ಕಲ್ತಿರೋದನ್ನು ಬರದೇ ಬರೀತಾರೆ. ವಾಟ್ಸ್ ID ಇದೇ ಕಲ್ತಿರ್ತೀರ. ಪಾರ್ಟ್ ಡಿಗೆ ಬರ್ತಾ ಇದ್ದೀವಿ. ಎಲ್ಲ 5 ಅಂಕದ ಪ್ರಶ್ನೆಗಳು. 2 ಮಾರ್ಕ್ಸ್ ಕ್ವಶನ್ಸ್ ನೋಡಿದ್ವಿ, 3 ಆಯಿತು. ಈಗ 5 ಮಾರ್ಕ್ಸ್ ಕ್ವಶನ್ಸ್ ಕಡೆಗೆ ಹೋಗಿ ಬರೋಣ ಸ್ವಲ್ಪ. ವಾಟ್ ಈಸ್ ಪ್ರೈಮರಿ ಡಾಟಾ ಸ್ಟ್ರಕ್ಚರ್? ಎಕ್ಸ್ಪ್ಲೇನ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಇದೆ. ಆಯಿತಾ. ಕ್ರಿಯೇಟಿವ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್, ಇದನ್ನೆಲ್ಲ ತಾವುಗಳು ಗೊತ್ತಿರುವಂಥದ್ದೇ. ಸೇಮ್ ಸೆಂಟೆನ್ಸು, ಸ್ವಲ್ಪ ಚೇಂಜ್ ಇದೆ. ರೈಟ್ ಆ್ಯನ್ ಆಲ್ಗಧರ್ಮ್ ಟು ಇನ್ಸರ್ಟ್ ಆ್ಯನ್ ಎಲಿಮೆಂಟ್ ಇನ್ ಟು ದಿ ಅರೈ. ನೋಡಿ, ಸೇಮ್ ಕ್ವಶನು, ಸೇಮ್ ಮೇನ್ ಕ್ವಶನಲ್ಲಿ ಆರ್ಡರ್ ವೈಸ್ ಬರುವಂಥದ್ದು ಜಾಸ್ತಿ ನಮ್ಮ ಕಂಪ್ಯೂಟರ್ ಸೈನ್ಸಲ್ಲಿ. ಕಂಪ್ಯೂಟರ್ ಸೈನ್ಸಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಔಟ್ ತೆಗೆಯುವಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಎಕ್ಸ್ಪ್ಲೇನ್ ದಿ ಅಡ್ವಾಂಟೇಜಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಇದೆ. ಆಯಿತಾ. ವಾಟ್ ಈಸ್ ಮೀನ್ಡ್ ಬೈ ಫಂಕ್ಷನ್ ಓವರ್ಲೋಡಿಂಗ್? ಎಕ್ಸ್ಪ್ಲೇನ್ ದಿ ನೀಡ್ ಫಾರ್ ಫಂಕ್ಷನ್ ಓವರ್ಲೋಡಿಂಗ್. ನೆಕ್ಸ್ಟು ಎಕ್ಸ್ಪ್ಲೇನ್ ದಿ ರೂಲ್ಸ್ ಫಾರ್ ರೈಟಿಂಗ್ ಎ ಕನ್ಸ್ಟ್ರಕ್ಟರ್ ಕೂಡ ಇದೆ. ವಾಟ್ ಈಸ್ ಇನ್ಹೆರಿಟೆನ್ಸ್? ಎಕ್ಸ್ಪ್ಲೇನ್ ಸಿಂಗಲ್ ಲೆವೆಲ್ ಆ್ಯಂಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಆಯಿತಾ. ಇನ್ಹೆರಿಟೆನ್ಸ್ ಅಂದರೆ ಗೊತ್ತಲ್ವಾ? ಇದು ಗೊತ್ತಿರುವಂಥದ್ದು ಎಲ್ಲರಿಗೂ ಕೂಡ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದಿ 5 ಅಪ್ಲಿಕೇಶನ್ ಆಫ್ ಡಾಟಾ ಬೇಸ್, ಅದೊಂದಿದೆ. ಆಯಿತಾ. ಭಾಳ ಈಸಿ ಸರ್, ಅದು ಕೂಡ ಎನಿ 5. ನೆಕ್ಸ್ಟ್ ವಾಟ್ ಈಸ್ ಟೋಪೋಲಜಿ? ಎಕ್ಸ್ಪ್ಲೇನ್ ಎನಿ 2 ಟೋಪೋಲಜೀಸ್. ಬಸ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ, ರಿಂಗ್ ಟೋಪೋಲಜಿ, ಮೆಶ್ ಟೋಪೋಲಜಿ, ಟ್ರೀ ಟೋಪೋಲಜಿ. ಆಯಿತಾ. ನೆಕ್ಸ್ಟ್ ಪಾರ್ಟ್ ಈಗೆ ಕಡೆಗೆ ಬರೋಣ. ಈಗ 5 ಅಂಕದ ಪ್ರಶ್ನೆಗಳು ಲಾಸ್ಟು. ದಟ್ ಈಸ್ ಇದು ಕೂಡ ಎಲ್ಲರೂ ಕೂಡ ಕಲ್ತಿರುವಂಥದ್ದೇ ಆಗಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತು. ಸ್ವಲ್ಪ ಮುಗಿಸ್ಬಿಡ್ತೇನೆ ಆಯಿತಾ. 10 ನಿಮಿಷದೊಳಗೆ ಈ ವಿಡಿಯೋನ ಮುಗಿಸ್ತೇನೆ. ದೀಸ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಚಿಲ್ಡ್ರನ್. ಇದು ಲಾಸ್ಟ್ ಇಯರು ನಡೆದಂತಹ ಎಕ್ಸಾಮ್ 3 ಕ್ವಶನ್ ಪೇಪರ್ ಆಗಿರುತ್ತೆ, ವಿತ್ ಕೀ ಆನ್ಸರ್ ಆಗಿರುತ್ತೆ. ದಯವಿಟ್ಟು ಇದನ್ನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ. ಸರ್ ಇದೇ ಕ್ವಶನ್ ಪೇಪರ್ ಬರುತ್ತಾ, ಇವೇ ಕ್ವಶನ್ಸ್ ಬರ್ತಾವ ಅಂತ ಡೌಟ್ ಇದ್ದವರು ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಕಣ್ರಿ. ಇದೇ ಕ್ವಶನ್ ಪೇಪರ್ ಕೊಟ್ಟು ಲಾಸ್ಟ್ ಇಯರಿಂದು ಎಕ್ಸಾಮ್ ಮಾಡೋದಾಗಿದ್ದರೆ ಯಾಕೆ ಕಂಡಕ್ಟ್ ಮಾಡ್ತಾರೆ? ನೀವೇ ಹೇಳಿ, ನನ್ನ ಮಾತು ಕೇಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀರಿ. ಹಾಗಿದ್ರೆ ಎಕ್ಸಾಮಿಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದರೆ, ಮೊದಲು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 1, 2, 3 ಈ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ವಿತ್ ಕೀ ಆನ್ಸರ್ ಕಂಪ್ಯೂಟರ್ ಸೈನ್ಸ್ ಯಾರೂ ಅಪ್ಲೋಡ್ ಮಾಡಿಲ್ಲ ಸರ್. ಯಾರು ಅಪ್ಲೋಡ್ ಮಾಡಿದರೆ ಬೇಕಾದ್ರೆ ಲಿಂಕ್ ಕಳಿಸಿ, ನಾನು ಕೂಡ ನೋಡ್ತೀನಿ. ಯಾರೂ ಮಾಡಿಲ್ಲ, ನಾನೇ ಮಾಡಿರೋದು. ಕಂಪ್ಯೂಟರ್ ಸೈನ್ಸು ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಮೂರಕ್ಕೂ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ.
ಅದರ ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೇನೆ ಆಯಿತಾ. ಜೊತೆಗೆ ನಿಮ್ಮ ಎಕ್ಸಾಮ್ 1 ಕ್ವಶನ್ ಪೇಪರು ಭಾಳ ಇಂಪಾರ್ಟೆಂಟು, ಎಕ್ಸಾಮ್ 2 ಕ್ವಶನ್ ಪೇಪರ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿಗೆ ಎಷ್ಟಾಯಿತು, 5 ಕ್ವಶನ್ ಪೇಪರನ್ನು ರೆಡಿಯಾಗಿಬಿಟ್ರೆ ಈಸಿಯಾಗಿ ಒಂದು 60 ಮಾರ್ಕ್ಸನ್ನು ತೆಗಿತೀರೋ. ಬರೀ 60 ಇರದೇ 70 ಅಂಕಕ್ಕೆ ನಿಮ್ಮ ಎಕ್ಸಾಮ್ ಅಂದರೆ ಡಿಸ್ಟಿಂಕ್ಷನ್ ಲೆವೆಲ್ಲಿಗೆ ನಾನು ಅಂಕಗಳು ತೆಗಿತೀರಾ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಸದಾ ನಮ್ಮ ಜೊತೆ ಇರಲಿ. ದಯವಿಟ್ಟು 1K ಆದಮೇಲೆ ಮಾತ್ರ ನಿಮಗೆಲ್ಲರಿಗೂ ಕೂಡ PDF ಲಭ್ಯವಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.